ನೀನು ಸೇರ್ತೀನಿ ಅಂತ ಹೇಳ್ದ. ಈ ರಾಜ್ಯ ಶಿಷ್ಟಕ್ಕಾದ್ರೂ ಇನ್ನು ಯಾಕೆ ಬರಲಿಲ್ಲ? ಇನ್ನು ಎಕ್ಸಾಮ್ ಬರ್ತಾ ಕೂರ್ತಿದ್ದಾನೆ. ಓಹೋ ಮೋನಿಕಾ, ಹೌದು, ಪರೀಕ್ಷೆ ಮುಗಿದ ನಂತರ ಭೇಟಿ ಆಗ್ತೀನಿ ಅಂತ ಹೇಳಿದ್ಯಲ್ಲ, ಏನು ವಿಷಯ? ಮೊನ್ನೆ ನಡೆದ ಫಂಕ್ಷನ್ ಮತ್ತು ಅಲ್ಲಿ ನಡೆದ ಕಾರ್ಯಕ್ರಮ ಹೇಗೆ ನಡೆದವು ಮೋನಿಕಾ? ತುಂಬಾ ಚೆನ್ನಾಗಿ ನಡೆಯಿತು. ಯಾಕಂದ್ರೆ ಎಕ್ಸಾಮ್ ನಲ್ಲಿ ನಾನು ನಿನ್ನ ಜೊತೆ ಅಲ್ಪ ಸ್ವಲ್ಪ ಮಾತಾಡ್ತಿದ್ದೆ, ಆದ್ರೆ ನಿನ್ನ ಪಾರ್ಟ್ನರ್ ಆಗಿ ಯಾವಾಗ ಹಾಡ್ಕೊಳ್ತು ನನಗಂತೂ ತುಂಬಾನೇ ಖುಷಿ ಆಯ್ತು. ಓಹೋ, ಅಷ್ಟು ಖುಷಿ ಆಯಿತು. ಆಹಾ, ಮರೆಯಲಾರದಂತ ಸಂಭ್ರಮ. ನನಗೂ ಕೂಡ ಅಷ್ಟೇ ಸಂತೋಷವಾಯಿತು. ಸರಿ, ವೇಳೆ ಆಯಿತು, ಹೋಗೋಣವೇ? ನಿಲ್ಲು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕು. ಯಾವ ಮಾತು ಕೇಳು ಮೋನಿಕಾ, ಸಂಕೋಚವೇಕೆ? ಸಂಕೋಚವೇನಿಲ್ಲ, ಆದ್ರೆ ಕೇಳಿದ್ರೆ ನೀ ಏನ್ ರಿಯಾಕ್ಟ್ ಮಾಡ್ತೀಯ ಎಂಬ ಭಯ ನನಗೆ. ಭಯವೇ? ಕ್ಲೋಸ್ ಫ್ರೆಂಡ್ ಆದ ನನ್ನ ಮುಂದೆ ಭಯವೇಕೆ ಕೇಳು ಮೋನಿಕಾ? ಮತ್ತೆ ನಾನು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ, ಇದಕ್ಕೆ ನಿನ್ನ ಒಪ್ಪಿಗೆ? ಮೋನಿಕಾ, ನೀವು ಶ್ರೀಮಂತರು, ನಾವು ಸಣ್ಣ ಮನೆತನದವರು, ನಮ್ಮಿಬ್ಬರಿಗೂ ಸರಿ ಹೋಗದು ಮೋನಿಕಾ. ನಾನೇ ಒಪ್ಕೊಂಡ ಮೇಲೆ ಆ ಶ್ರೀಮಂತಿಕೆ ಆಗ್ಬೇಕು, ನಾನೇ ಶ್ರೀಮಂತಿಕೆ ಇದ್ದ ಹಾಗೆ. ಸರಿ, ವಿಚಾರ ಮಾಡಿಕೊಂಡು 1 ವಾರದ ನಂತರ ಭೇಟಿಯಾಗಿದ್ದೇನೆ, ಆಯಿತೆ? ಸರಿ, ಹಾಗಾದ್ರೆ ನಿನಗೆ ಬರೀ 1 ವಾರ ಟೈಮ್ ಕೊಡ್ತೀನಿ. ನನ್ನ ಪ್ರೀತಿಗೆ ಒಪ್ಪಿಗೆ ತಿಳಿಸ್ಬೇಕು. ಆಯ್ತು, ಹಾಗೆ ಆಗಲಿ. ಬಾ ಹೋಗೋಣ.